ಹಲೋ ಎವ್ರಿ ಒನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಸ್ಪೆಷಲ್ಲಾಗಿ ಪುಟಾಣಿ ಹಿಟ್ಟು ಹಾಕಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಏನೇನು ತೊಗೋಬೇಕಂದ್ರೆ ಹಿಂದಿನ ದಿನವೇ ಒಂದು 8 ಅವರ್ ನಾವು ಇದನ್ನು ಅಕ್ಕಿ ನಾನು ಇದಕ್ಕೆ ಮುಂಚೆ ಸ್ವಲ್ಪ 1.5 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ 1 ಗ್ಲಾಸ್ ಆಮೇಲೆ ಒಂದು 1.5 ಕಪ್ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ ಮೇಲಿನಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೆಂತ್ಯಕಾಳು ತೊಗೊಂಡಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ, ಆಮೇಲೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆಮೇಲೆ ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ, ಅಂದರೆ ಬೇಯಿಸ್ಬೇಕಾದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತೆ. ಆಮೇಲೆ ಇದನ್ನು ನಾನು ಸ್ವಲ್ಪ ನೀರು ಹಾಕಿ 2-3 ಸಲ ಕ್ಲೀನಾಗಿ ತೊಳ್ಕೊಂಡು ಒಂದು 8 ಅವರ್ ನಾನು ಇದನ್ನು ನೆನೆ ಇಡ್ತೀನಿ. ಆಮೇಲೆ ನಾನು ಇದನ್ನು ನೆನೆ ಇಟ್ಟಾದಮೇಲೆ ಒಂದು ಕುಕ್ಕರಲ್ಲಿ ಒಂದು ಬಟಾಣಿನ ಕುದಿಸ್ಕೊಂಡು ಅದನ್ನ ಒಗ್ಗರಣೆ ಹಾಕ್ಕೊಳ್ತೀನಿ. ಇದನ್ನು ಹಿಟ್ಟನ್ನು ಒಂದು 8 ಅವರ್ಸ್ ನೆನೆ ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೆ. ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಟೊಮೊಟೊ ಎಲ್ಲ ಹಾಕಿ ನಾನು ಇವಾಗ ಸ್ವಲ್ಪ ಬಟಾಟೆ ಪಲ್ಯ ಮಾಡತ್ತೀನಿ. ಇದನ್ನೆಲ್ಲ ಹಾಕಿ ನೀಟಾಗಿ ಕಲಿಸಿ ಈಗ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಬಟಾಟೆ ಹಾಕಿ ಕಲಿಸಿಟ್ಟು ನಾನು ಬಟಾಟೆ ಪಲ್ಯ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಅದು ದೋಸೆಗೆ ಚಟ್ನಿ, ಕೊಬ್ಬರಿ ಚಟ್ನಿನೂ ಬೇಕಲ್ಲ, ಹಾಗಿದ್ರೆ ಸ್ವಲ್ಪ ರುಚಿಯಾಗಿರುತ್ತೆ. ಹಾಗಾಗಿ ಕೊಬ್ಬರಿ ಚಟ್ನಿನೂ ಮಾಡಿಟ್ಕೊಂಡಿದ್ದೆ. ಇದು ಹೇಗೆ ಮಾಡಬೇಕಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಂತ. ಆಮೇಲೆ ಇದಕ್ಕೆ ಸ್ಪೆಷಲ್ಲಾಗಿ ಒಂದು ಹೇಳಿದ್ನಲ್ಲ ಪುಟಾಣಿ ಹಿಟ್ಟಿನ ಪುಡಿ ಅಂತಂದು, ಇದೆ ಅದು. ಇದು ಮಸಾಲೆ ದೋಸೆಗೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಕೆಂಪು ಚಟ್ನಿ ಹಾಕಿರ್ತೀವಿ, ಅದ್ರ ಬದಲು ಇದನ್ನು ನಾವು ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ನಾವು ಇದಕ್ಕೆ ಬಟಾಟೆ ಪಲ್ಯನೂ ಬೇಕಂತೇನೂ ಇಲ್ಲ. ಇವಾಗ ನನಗೆ ದೋಸೆನ 8 ಅವರ್ ನೆನೆಟ್ಕೊಂಡು ರುಬ್ಬಿಟ್ಕೊಂಡಿದ್ನಲ್ಲ ನೈಟ್ ಇಡೀ, ಇದನ್ನ ಇವಾಗ ದೋಸೆ ಹಂಚಿಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ, ಅಂದರೆ ಸ್ವಲ್ಪ ಸರಿಯಾಗಿ ಎಲ್ಲ ಅಂದರೆ ಮೇಲೆ ಎಲ್ಲ ಸ್ವಲ್ಪ ಬಿಳಿ ಅಂತ ಇದಾಗುತ್ತಲ್ಲ, ಹಿಟ್ಟು ಅನಿಸುತ್ತೆ. ಹಾಗಾಗಿ ಒಂದು 2 ನಿಮಿಷನಲ್ಲ, ಒಂದು 20-30 ಸೆಕೆಂಡ್ ಅಷ್ಟೇ. ಆಮೇಲೆ ಇದನ್ನ ಲಿಡ್ ತೆಗೆದು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನಾನು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಇವಾಗ ನಾನು ಪುಟಾಣಿ ಹಿಟ್ಟಿನ ಪುಡಿ ಉದುರಿಸ್ತೀನಿ. ಇದು ಹಾಗೆ ಹಚ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಇದಕ್ಕೇನು ಬಟಾಟೆ ಪಲ್ಯ ಬೇಕು, ಕೊಬ್ಬರಿ ಚಟ್ನಿ ಬೇಕು ಅಂತ ಏನೂ ಇಲ್ಲ. ಹಿಂಗೆ ತುಪ್ಪ ಮತ್ತು ಇದನ್ನ ಹಾಕ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಾವು ಬೆಳ್ಳುಳ್ಳಿ ಕೆಂಪು ಚಟ್ನಿ ಮಾಡಿರ್ತೀವಲ್ಲ, ಅದಕ್ಕೆ ಅದೇ ಥರ ಇದನ್ನು ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ತುಪ್ಪ ಇದು ಚಟ್ನಿ ಹಾಕೊಂಡ್ಬಿಟ್ರೂ ಸಾಕು. ನಾವು ಪಲ್ಯನ ಮಾಡಬೇಕಂತಿಲ್ಲ, ಆಮೇಲೆ ಕೊಬ್ಬರಿ ಚಟ್ನಿನೂ ಮಾಡಬೇಕಂತೇನಿಲ್ಲ. ಆಮೇಲೆ ನಾನು ಇದನ್ನು ಪುಟಾಣಿ ಹಿಟ್ಟಿಂದು ಪುಡಿ ಮಾಡಬೇಕಂದ್ರೆ ಇದು ಹೇಗೆ ಮಾಡಬೇಕಂದ್ರೆ, ಪುಟಾಣಿ ಹಿಟ್ಟು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋದು. 1 ಕಪ್ಪು, ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಇದಕ್ಕೆ ಖಾರದ ಪುಡಿ, ಕೆಂಪು ಖಾರದ ಪುಡಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಒಂದು 2-3 ಹೆಸರು. ಸ್ವಲ್ಪ ಆದರೆ ಸ್ವಲ್ಪನೇ ತೊಗೊಳ್ಳಿ, ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ಇದನ್ನ ಹಾಕಿ ನಾವು ಗ್ರೈಂಡ್ರಲ್ಲಿ ಹಾಕ್ಕೊಂಡು ನಾವು ಇದನ್ನ ರೆಡಿ ಮಾಡ್ಕೋಬೇಕು. ಇದನ್ನ ಹೆಂಗೆ ರೆಡಿ ಮಾಡಿ ಈಗ ಹೇಳಿದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಂತೆ ನಿಮಗೆ ಹೇಗೆ ನಾವು ಪುಟಾಣಿ ಹಿಟ್ಟಿನ ಪುಡಿ ಮಾಡ್ಕೊಳ್ಳೋದು ಹೇಗೆ ಅಂತ. ನಾನು ಹಾಗೆ ಮಾಡಿಟ್ಕೊಂಡಿದ್ದೆ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ನಾವು ಹೆಂಗೆ ಕೆಂಪು ಚಟ್ನಿ ಬೆಳ್ಳುಳ್ಳಿ ಎಲ್ಲ ಹಂಗೆ ಹಾಕ್ತೀವಲ್ಲ, ಇದಕ್ಕೂ ನಾವು ಈ ಚಟ್ನಿ ಕೂಡ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ತೀವಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಹಾಗೆ ಕೂಡ ಮಾಡ್ಕೋಬೋದು, ಬೆಳ್ಳುಳ್ಳಿನೇ ಹಾಕ್ಕೋಬೇಕಂತೇನಿಲ್ಲ. ಪುಟಾಣಿ, ಉಪ್ಪು,
ಮೆಣಸಿನ ಪುಡಿ ಇಷ್ಟೇ ಹಾಕ್ಕೊಂಡು ನಾವು ಮಾಡ್ಕೋಬೋದು ಈ ಪುಡಿನ. ಆಮೇಲೆ ನಾವು ಈ ಪುಡಿನ ನಾವು ಮೊಸರು ಅವಲಕ್ಕಿ ಮಾಡ್ಕೊತೀವಲ್ಲ ಅದ್ರ ಮೇಲೆ ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗಿ ನಮಗೆ ಇದು ಹೆಂಗೆ ಮಾಡಬೇಕಂತ ನಿಮ್ಗೆ ತೋರಿಸ್ತೀನಂತೆ. ಆಮೇಲೆ ಎಲ್ಲರೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ನಾನು ಖಂಡಿತವಾಗಿಯೂ ತಿದ್ಕೊಳ್ತೀನಂತೆ. ಆಮೇಲೆ ನಾವು ಯೂಟ್ಯೂಬ್ ವಿಡಿಯೋ ಜಾಸ್ತಿ ಓಡಬೇಕಂದ್ರೆ, ಜಾಸ್ತಿ ನಮ್ದು ವೈರಲ್ ಆಗಬೇಕಂದ್ರೆ ನಾವು ಶಾರ್ಟ್ ವಿಡಿಯೋ ಜಾಸ್ತಿ ಹಾಕಬೇಕು. ಆಮೇಲೆ ನಮ್ಮದು ವ್ಯೂಸ್ ಎಲ್ಲ ಸ್ವಲ್ಪ ಜಾಸ್ತಿ ಬರಬೇಕು, ಜಾಸ್ತಿ ಅವರ್ಸ್ ಬರಬೇಕಂದ್ರೆ ನಾವು ಸ್ವಲ್ಪ ಲಾಂಗ್ ವಿಡಿಯೋ ಮಾಡಿ ಹಾಕಬೇಕು. ಇವಾಗ ನೋಡಿ, ಇದಕ್ಕೂ ನಾನು ಸ್ವಲ್ಪ ಮುಂಚೆನೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆಮೇಲೆ ಇವಾಗ ಪುಡಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ತುಪ್ಪ ಹಾಕಿಬಿಟ್ರಂತೂ ಮತ್ತೇನು ಪಲ್ಯನೂ ಬೇಡ, ಚಟ್ನಿನೂ ಬೇಡ. ಇದು ಇನ್ನು ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಕ್ರಿಸ್ಪಿಯಾಗಿ ಬರಬೇಕಂದ್ರೆ ನಾವು ಸ್ವಲ್ಪ ಉದ್ದಿನಬೇಳೆ ಕಡಿಮೆ ಹಾಕಬೇಕು. ಆಮೇಲೆ ಅವಲಕ್ಕಿನೂ ಸ್ವಲ್ಪ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಅಂದರೆ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಎಲ್ಲ. ನೋಡಿ, ನನಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ನೋಡಿ, ದೋಸೆನೂ ರೆಡಿ ಆಯಿತು, ಪಲ್ಯನೂ ರೆಡಿ ಆಯಿತು, ಚಟ್ನಿನೂ ರೆಡಿಯಾಗಿದೆ. ಪುಡಿನೂ ದೋಸೆ ಮೇಲೆ ಹಾಕಿದ್ದೀನಿ. ಇದು ನಾನು ಕೊಬ್ಬರಿ ಚಟ್ನಿ ಮುಂಚೆನೇ ಮಾಡಿಟ್ಟಿದ್ದೆ, ತೋರಿಸಿದ್ದೀನಿ ನಿಮ್ಮ ವಿಡಿಯೋದಲ್ಲಿ. ಅಂದರೆ ಫುಲ್ ವಿಡಿಯೋ ತೋರಿಸಿಲ್ಲ, ಸ್ವಲ್ಪನೇ ತೋರಿಸಿದ್ದೆ. ಇವಾಗ ಪಲ್ಯ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಕಮೆಂಟ್ಸ್ ಆ್ಯಂಡ್ ಲೈಕ್ಸ್ ಕೊಡಿ. ಥ್ಯಾಂಕ್ ಯು.